ಆವತ್ತು ಡಿವೈನ್ ವೈಕುಂಠ ಲೋಕ ಇದ್ದಂಗಿತ್ತು ಸರ್. ಒಂದು ಜನವರಿ 22 ನಿಜವಲ್ಲ ನಾವೆಲ್ಲ ಪೊಲೀಸ್ ಅವ್ರ ಕಣ್ಣಲ್ಲಿ, ಮಿಲಿಟ್ರಿ ಅವ್ರ ಕಣ್ಣಲ್ಲಿ ನೀರು ಬರೋದು ನೋಡ್ತೀವ, ಅನ್ಲೆಸ್ ಬೇರೆ ಎಮೋಷನ್ ನೋಡೋದೇ ಇಲ್ಲ, ಕಾಣಿಸಲ್ಲ, ನೋಡೋಕ್ಕಾಗಲ್ಲ. ಅಂಥ ಟೈಮಲ್ಲಿ ಅವರು ಎಲ್ಲರೂ ಕಣ್ಣಲ್ಲಿ ನೀರು ಹಾಕ್ಬಿಟ್ರು ಸರ್. ಅದನ್ನು ನಾನು ಪ್ರತ್ಯಕ್ಷ ಸಾಕ್ಷಿ. ನಂಬ್ತೀವೋ ಬಿಡ್ತೀವೋ ಅದೆಲ್ಲ ಮಿರಾಕಲ್ ಸರ್. ಭಗವಂತನ ಯಾರಿಗೂ ತೊಂದರೆ ಆಗ್ಬೋದು ಅಂತಾನೆ ಅದು ಅನುಗ್ರಹದಿಂದನೇ ಆಗ್ತಾ ಇರೋದು. ಆ 21 ಕೋಲ್ಡು, 23 ಭಾಳ ಕೋಲ್ಡ್ ಆ್ಯಕ್ಚುಲಿಗೆ, 22 ಮಾತ್ರ ಪ್ರೆಸೆಂಟ್ ಇದ್ದಾರೆ ಸರ್. ತಕ್ಷಣ ಇಮ್ಮಿಟಾಗಿ ಅವ್ರಿಗೆ ಏನಾಯ್ತು ಗೊತ್ತಿಲ್ಲ, ಒಂದು ನಿಮಿಷ ಇದು ಮಾಡಿಬಿಟ್ಟು ನಾನು ನಿಮಗೆ ಏನೋ ಒಂದು ಉಪದೇಶ ಮಾಡಬೇಕು ಅಂತ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಅವರೇ ರಾಮ ಬೀಜಾಕ್ಷರ ಮಂತ್ರನ ಅಲ್ಲೇ ಉಪದೇಶ ಮಾಡೋರು ಆ್ಯಕ್ಚುಲಾಗಿ ಇರಲಿ ಅಂತ. ಮಂಗಳಂ ಕೋಸಲೇಂದ್ರಾಯ ಹೇಳ 21ನೇ ತಾರೀಕಂತೂ ನನಗೆ ಅಲ್ಲಿ ಗುಡಿ ಇದೆಯಲ್ಲ, ಗರ್ಭಗುಡಿನಲ್ಲಿ ಪೂರ್ತಿ ಅಧಿವಾಸಗಳು ಅಂತ ಹೇಳ್ತಾರೆ ಆ್ಯಕ್ಚುಲಿ. ಅಧಿವಾಸಗಳೆಲ್ಲ ಮಾಡಬೇಕು, ಧಾನ್ಯ ಅಧಿವಾಸ, ಜಲಾಧಿವಾಸ, ಪುಷ್ಪಾಧಿವಾಸ ಈ ಥರ ಅಂತ ಹೇಳ್ಬಿಟ್ಟು ಅಂತ. ಸೊ ಅಧಿವಾಸಗಳಲ್ಲಿ ನಾನೇ ಇರೋ ರೀತಿ ಆಯಿತು ಆ್ಯಕ್ಚುಲಾಗಿ. ನಾನೇ ಕೃಷ್ಣ ಯಜುರ್ವೇದ ನನಗೂ ಒಂದು 85% ಇದಾಗಿದೆ, ಯಜುರ್ವೇದ ಪಾಠ ಆಗಿದೆ. ಆ ಮಂತ್ರ ಎಲ್ಲ ಹೇಳ್ಕೊಳಕ್ಕೆ ಆಪರ್ಚುನಿಟಿ ಸಿಕ್ತು, ರಾಮನ್ ಇದರಲ್ಲಿ ಸ್ಪರ್ಶ ಮಾಡೋಕ್ಕೆ ಆಪರ್ಚುನಿಟಿ ಸಿಕ್ತು. ಜೊತೆಗೆ ಅಲ್ಲಿ ಕಲಶ ಅದು ಅಭಿಷೇಕ ಎಲ್ಲ ಇತ್ತು, ಅದೆಲ್ಲ ಮಾಡ್ಕೊಳಕ್ಕೆ ಅದು ಆಪರ್ಚುನಿಟಿ ಸಿಕ್ತು ಆ್ಯಕ್ಚುಲಾಗಿ ಅಂತ ಹೇಳಲ್ಲ. ಕಲ್ತಿರೋದು ಯಾವ ರೀತಿ ಉಪಯೋಗಕ್ಕೆ ಬರುತ್ತೆ ಹೇಳಲ್ಲ, ಗೊತ್ತಿಲ್ಲ ನಮಗೆ ಹೇಗೆ ಬರುತ್ತೆ, ಹೇಗೆ ಬಂತು ಅಂದ್ಬಿಟ್ಟು ಅವರು ಆಶ್ಚರ್ಯಪಟ್ಟರು. ಅಯ್ಯೋ ಇಂಜಿನಿಯರ್ ಅಂದರೆ ಇದು ಮಾಡಿಬಿಡ್ತಾರೆ, ನೀವು ಇಷ್ಟೊಂದೆಲ್ಲ ಮಂತ್ರ ಎಲ್ಲ ಹೇಳ್ತಿರಲ್ಲ ಅಂತಂದ್ಬಿಟ್ಟು ಅಂತಾರಲ್ಲಿ ಅಂತ ಹೇಳಲ್ಲ. ಅದು ಯಾವಾಗಲೂ ಇಲ್ಲಿ ಕಲ್ತಿದ್ದು ಅದೆಲ್ಲ ನಮ್ಮ ತಂದೆಯವರ ಪಾಪ ಒಂದು ಆಶೀರ್ವಾದದಿಂದನೇ ಅದರಲ್ಲಿ. ಅದು ನಿಜವಾಗ್ಲೂ ಹೇಳ್ತೀನಿ, ಅಲ್ಲಿ ಒಂದು ಪ್ರಾಮುಖ್ಯತೆಗೆ ಕೊಡುತ್ತೆ ಆ್ಯಕ್ಚುಲಾಗಿ ಆ ಕಲ್ತಿರೋದು ವಿದ್ಯೆ ಅನ್ನೋದು. ಖಂಡಿತ ಅಲ್ಲ ಒಂದು ಅವಕಾಶ ಕೊಡುತ್ತೆ ಆ್ಯಕ್ಚುಲಾಗಿ ಏನಂತ. ಗೋಪಾಲ್ಜಿಯವರು ಅಲ್ಲಿ ಹೋಮದ ಇದಕ್ಕೆಲ್ಲ ನೋಡ್ಕೊಳ್ಳಿ ಅಂತ ಹೇಳಿದ್ರು. ಅಲ್ಲೇ ದಿನೇಶ್ ಜಿ ಉಪಾಧ್ಯಾಯ ಅಂತಿದ್ರು, ಅವರು ಒಂದು ಇದು ಮಾಡಿದರು ಎಲ್ಲ. ಇದೆಲ್ಲ ನಿಜವಾಗ್ಲೂ ಹೇಳ್ತೀನಿ, ಒಂಥರ ಎಷ್ಟು ಒಂಥರ ಮನಸ್ಸಿಗಿದೆ ಅನ್ಸುತ್ತೆ ಅಂತ ಹೇಳಿದ್ರೆ, ಭಗವಂತ ಇಷ್ಟಕ್ಕೆ ನನಗೆ ಯೋಗ್ಯತೆ ಇದೆ ಅಂತ ಅನ್ಸ್ಬಿಡುತ್ತೆ ಆ್ಯಕ್ಚುಲಾಗಿ ಇದರಲ್ಲಿ. ಕೊಟ್ಟಿದ್ದೆಲ್ಲ ಹೇಗೆ ಅಂತಂದ್ಬಿಟ್ಟು, ಎಲ್ಲೋ ಇದ್ದವನಿಗೆ ಎಲ್ಲೋ ಇದು ಮಾಡಿ ಈ ರೀತಿ ಆಪರ್ಚುನಿಟಿ ಕೊಟ್ಟಿದ್ದೆಲ್ಲ ಇಷ್ಟು ದೂರ ಇದರಲ್ಲಿ ಅಂತಂದ್ಬಿಟ್ಟು. ಯಾಕಂದರೆ ಎಂಥೆಂಥ ವಿದ್ವಾಂಸರಿದ್ದಾರೆ ಸರ್, ಎಷ್ಟೆಷ್ಟು ಜನ ಸೇವಾ ಕರ್ತರಿದ್ದಾರೆ, ಎಲ್ಲ ಇದ್ದಾರೆ. ಎಲ್ಲ ಬಿಟ್ಟು ಕೊಡುವಂಥದ್ದು ಏನು ಸರ್ ಆ್ಯಕ್ಚುಲಾಗಿ ಹೇಳಬೇಕಂದ್ರೆ. ನಮ್ಮ ಇನ್ನೊಬ್ಬರು ಋಷಿಕೇಶ್ ಅಂತ ಹೇಳ್ಬಿಟ್ರು, ಅವರು ಬಂದಿದ್ದರು. ಹೇಳಲ್ಲ ಅವ್ರು ಆಗಲ್ಲ ಅಂತ ಹೇಳ್ತಾಯಿದ್ರು. ಇಲ್ಲ ಬನ್ನಿ ಋಷಿ ಅಂತ ಹೇಳಿದ್ದು ಮಾಡಿದೆ. ಕೊನೆಗೆ ಅವರೆಲ್ಲ ಕೆಲಸ ಬಿಟ್ಬಿಟ್ಟು ಹೌದು ನಾನು ರಾಮ ಸೇವೆ ಮಾಡಬೇಕು ಬರ್ತೀನಿ ಅಂತ ಬಂದ್ಬಿಟ್ರು ಆ್ಯಕ್ಚುಲಾಗಿ ಇರಲಿ. ಬಂದರೆ ಅವ್ರು ಬಂದು ಇದು ಮಾಡ್ರೆ ಹೇಳಲ್ಲ. ನಮ್ಮ ಯಾರು ಕರ್ನಾಟಕದವರು ಒಂದು 3 ಜನ ಇರಲಿ, ಮೈಸೂರವರು ಇಬ್ಬರು ಬೆಂಗಳೂರವರು ಆ್ಯಕ್ಚುಲಾಗಿ. ಅವ್ರ ಹೂವನ್ನು ಬಿಹಾರದಲ್ಲಿ ತುಳಸಿನ ಬೆಳೆಸ್ಬಿಟ್ಟು ಆ ತುಳಸಿ ಮಾಲೆ ನನ್ನ ರೂಮಿಗೆ ಕಳಿಸೋರು ಆ್ಯಕ್ಚುಲಾಗಿ. ಆ ಗೋಪಾಲ್ಜಿ ಹೇಳಿದರು, ನೀವೇ ಅದಕ್ಕೆ ಡೈಲಿ ತರಬೇಕು ಅಂತ ನಂಗೆ ಹೇಳಿದರು. ನಿತ್ಯ ಅಲ್ಲಿ ರಾಮರ ಪ್ರತಿಷ್ಠಾಪನೆ ಆ ಹವನಾದಿಗಳ ಟೈಮಲ್ಲಿ ನಿತ್ಯ ನಾನೇ ಆ ರೂಮಲ್ಲಿ ಇದು ಮಾಡಿಕೊಂಡು ಸೈಕಲ್ ರಿಕ್ಷಾ ಮಾಡಿಕೊಂಡು ಅದು ತೊಗೊಂಡೋಗ್ಬಿಟ್ಟು ಅಲ್ಲಿ ಸಮರ್ಪಣೆ ಮಾಡ್ತಾ ಇದ್ದೆ ಆ್ಯಕ್ಚುಲಾಗಿ. ಫಸ್ಟು ಸ್ಟಾರ್ಟಿಂಗಲ್ಲಿ ತುಳಸಿ ಅದು ಕಳಿಸ್ತಾಯಿದ್ರು, ತುಳಸಿ ಮಾಲೆ ಕಳಿಸ್ತಾ ಇದ್ದೆ, ಅದನ್ನು ಇದು ಮಾಡ್ತಾಯಿದ್ವಿ. ನಂತರ ಏನು ನನಗೆ ಅಂತ ನಾನು ಹೇಳಿದೆ, ಬರೀ ತುಳಸಿ ಕಳಿಸ್ತಾ ಇರಲ್ಲಪ್ಪ, ಯಾಕೆ ನೀವು ಹೂ ಕಳಿಸ್ಬಾರ್ದು ಅಂತ ಹೇಳಿದೆ. ಸರ್ ಒಂದು 2 ಅವರ್ಸ್ ಟೈಮ್ ಕೊಡಿ, ನಾನು ಕನ್ಫರ್ಮ್ ಮಾಡ್ತೀನಿ ಅಂತ ಹೇಳಿದ್ರು. ಆಮೇಲೆ ಬಿಹಾರಲ್ಲಿ ಕಟ್ಕೊಡ್ತಾನಂತ ಹೂವು ಅಂತ ಹೇಳಿ ಕೊನೆಗೆ ಅವರು ಹೂವು ಇದು ಅದಕ್ಕೂ ಏರ್ಪಾಟ್ ಮಾಡ್ಕೊಂಡ್ರು ಆ್ಯಕ್ಚುಲಾಗಿ. ಅದನ್ನು ನನ್ನ ಪ್ರತಿ ದಿವಸ ನನ್ನ ರೂಮಿಗೆ 11:30, 12 ಗಂಟೆ, 12:30, 1 ಗಂಟೆ ಈ ಟೈಮಲ್ಲಿ ಬರೋದು ಆ್ಯಕ್ಚುಲಾಗಿ ಇರಲಿಂತ. ಅದನ್ನು ಬೆಳಗ್ಗೆ ತೊಗೊಂಡೋಗಿ ಬರ್ತೀವಿ. ಆ ಜರ್ನಿಲಿ ನಮ್ಮ ಋಷಿಕೇಶ್ ಅವರು ಜೊತೆಗೆ ಇದ್ದರು ಆ್ಯಕ್ಚುಲಿಗೆ. ಇನ್ನಿಬ್ಬರು ನಾಗೇಂದ್ರ ಮತ್ತು ಸಂತೋಷ್ ಅಂತ, ಅವರು ಯಾರಿಗೂ ಪರಿಚಯನೇ ಇಲ್ಲ. ಅವರು ಅಯೋಧ್ಯೆ ರಾಮ್ ಟೆಂಪಲಲ್ಲಿ ನಾವು ಬೀದಿಲಿ ಮಲಗಿದ್ರು ಪರವಾಗಿಲ್ಲ, ಬಟ್ ಅಲ್ಲಿ ಅಯೋಧ್ಯೆಯಲ್ಲೇ ಡ್ಯೂರಿಂಗ್ ಇದೆಲ್ಲ ಪ್ರತಿಷ್ಠಾಪನೆ ನಾವು ಇರಲೇಬೇಕು ಅಂತ ಬಂದುಬಿಡ್ಯಾರ ಆ್ಯಕ್ಚುಲಿ. ಕೊನೆಗೆ ಹೇಗೋ ಇದು ಮಾಡಿ ಕೊನೆಗೆ ನಮ್ಮ ರೂಮಿಗೆ ಬಂದಿದ್ದಾರೆ. ಯಾಕೆಂದರೆ ರೂಮ್ಗಳು ಕೊಡ್ತಾರಿಲ್ಲ ಸೆಕ್ಯೂರಿಟಿ ರೀಸನ್ಸ್ಗೋಸ್ಕರ. ಕೊನೆಗೆ ನಮ್ಮ ರೂಮಿಗೆ ಬಂದು ಅವರು ಇದರಲ್ಲಿ ಭಾಗವಹಿಸಿದ್ರು. ಅವ್ರದ್ದೇನು ಪುಣ್ಯ ಇರಬೇಕು, ಯಾಕೆಂದರೆ ಒಬ್ರಿಗೂ ಪರಿಚಯ ಇಲ್ಲ, ಎಂಥದ್ದು ಇಲ್ಲ, ರೆಫರೆನ್ಸ್ ಇಲ್ಲ. ಆದ್ರೂ ಅವ್ರಿಗೆ ಅಲ್ಲಿ ಆ ಹೂವು ಸುಮಾರು, ಯಾಕಂದರೆ ಬರೀ ಅಷ್ಟೇ ಅಂತಲ್ಲ, ಹೊತ್ಕೊಂಡೋಗಿ ಸುಮ್ಮನೆ ಕೊಟ್ಬಿಡೋದಲ್ಲ, 3.5 ಕಿಲೋಮೀಟ್ರ್ ಭುಜದ ಮೇಲೆ ಎತ್ಕೊಂಡೋಗಿ ಕೊಟ್ಟಿರೋದು ಅದು ಆ್ಯಕ್ಚುಲಿಗೆ. ನಾವು ಅಲ್ಲ ನಮ್ಮ ಫ್ರೆಂಡ್ಸು ಇದರಲ್ಲಿ ಒಂದು 3 ಬುಟ್ಟಿ ಅಷ್ಟು ಹೂವು ಇತ್ತು ಆ್ಯಕ್ಚುಲಿಗೆ, 3-4 ಬುಟ್ಟಿ ಅಷ್ಟು ಹೂವು ಇತ್ತು.
ಅಷ್ಟನ್ನು ಭುಜದ ಮೇಲೆ ಎತ್ಕೊಂಡು ಹೋಗಿ ನಾವು ಕರ್ಕೊಂಡೋಗಿದ್ವಿ ಇದರಲ್ಲಿ ಅಂತ. ಸೈಕಲ್ ರಿಕ್ಷಾಗಳು ಅವತ್ತು ಅಷ್ಟಾಗಿ ಇರಲಿಲ್ಲ ಆ್ಯಕ್ಚುಲಾಗಿ ಹೇಳೋದು, ಅವ್ರದ್ದು ಪುಣ್ಯ ವಿಶೇಷಗಳೇ. ಯಾಕೆಂದರೆ ಆ ಟೈಮಲ್ಲಿ ನಾವು ಇವತ್ತೇನು ರಾಮಂದ ಇದರಲ್ಲಿ 22ನೇ ತಾರೀಕು ಆ ಫೋಟೋಸ್ ಎಲ್ಲ ನೋಡ್ತಿರಲ್ಲ, ಆ ಫೋಟೋಸ್ ನೋಡಿದ ತಕ್ಷಣ ನಮಗೆ ಎದೆಲ್ಲೇ ಒಂಥರ ಅಯ್ಯೋ ಅಂತ ಅನ್ಸತ್ತೆ ಆ್ಯಕ್ಚುಲಿ. ಏನಪ್ಪ ಅಲ್ಲಿ ಕೆಲಸ ಮಾಡಿದ್ದು ಅಲ್ಲ, ಮಾಡಿದ್ದು ಜೊತೆಗೆ ನಾವು ತೊಗೊಂಡೋಗಿ ಕೊಟ್ಟಿದ್ದು ಹೂವನೇ ಭಗವಂತ ಧರಿಸಿದ್ನಲ್ಲ ಆ್ಯಕ್ಚುಲಾಗಿ ಇರಲಿ ಅಂತ. ಆ್ಯಂಡ್ ಇನ್ನೊಂದು ಶೇರ್ ಮಾಡ್ಕೊಳ್ಬೇಕಾದ್ದು ಅಂತ ಹೇಳಿದ್ರೆ, ಒಂದು ದೊಡ್ಡ ದೊಡ್ಡ ವಿದ್ವಾಂಸರು ನೋಡಿದ್ದಾಯಿತು ಕಾಶಿಯಿಂದ ಬಂದವರು. ಇನ್ನೊಂದು ಹೇಳಿದ್ರೆ ಶೇರ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ನಿಜವಾಗ್ಲೂ ಸರ್ ಮನಸ್ಸು ತುಂಬರೋವಂಥದ್ದು ಅಂತ ಹೇಳಿದ್ರೆ, ಆವತ್ತು ಡಿವೈನ್ ವೈಕುಂಠ ಲೋಕ ಇದ್ದಂಗಿತ್ತು ಸರ್. ಆ ಒಂದು ಜನವರಿ 22 ಹೆಂಗಿತ್ತು ಅಂತ ಹೇಳಿದ್ರೆ ಆ ಎನ್ವೈರ್ಮೆಂಟೇ ಅಷ್ಟು ಒಂದು ಡಿವಿನಿಟಿ ಹೇಳ್ತೀನಿ ಎಲ್ಲ. ಯಾಕಂದರೆ ಅಲ್ಲಿ ಯಾರೇ ಒಬ್ಬರು ಒಂಥರ ಕಮರ್ಷಿಯಲ್ ಆಸ್ಪೆಕ್ಟ್ಸ್ ಹಾಕ್ಕೊಳ್ಳಿ, ಬೇರೆ ದೃಷ್ಟಿ ಯಾರಿಗೂ ಇರಲಿಲ್ಲ. 100% ಎಲ್ಲರೂ ಟೋಟಲ್ ಸರೆಂಡರ್ ಟು ದಿ ರಾಮ್ ಹಾಗೆ ಇದು ಎನ್ವೈರ್ಮೆಂಟ್ ಇತ್ತು ಆ್ಯಕ್ಚುಲಾಗಿ. ನಿಜವಾಗ್ಲೂ ನಾವು ಏನೋ ಒಂದು ವಿಷಯ ಹೇಳ್ತೀನಿ, ನಿಮಗೆ ಅನ್ಸುತ್ತೆ ಆ್ಯಕ್ಚುಲಾಗಿ, ನಿಜವಾಗ್ಲೂ ನಾವೆಲ್ಲ ಪೊಲೀಸ್ ಅವ್ರ ಕಣ್ಣಲ್ಲಿ, ಮಿಲಿಟ್ರಿ ಅವ್ರ ಕಣ್ಣಲ್ಲಿ ನೀರು ಬರೋದು ನೋಡ್ತೀವ, ಅನ್ಲೆಸ್ ಬೇರೆ ಎಮೋಷನ್ ನೋಡೋದೇ ಇಲ್ಲ, ಕಾಣಿಸಲ್ಲ, ನೋಡೋಕ್ಕಾಗಲ್ಲ. ಅಂಥ ಟೈಮಲ್ಲಿ ಅವರು ಎಲ್ಲರೂ ಕಣ್ಣಲ್ಲಿ ನೀರು ಹಾಕ್ಬಿಟ್ರು ಸರ್. ಅದನ್ನು ನಾನೇ ಪ್ರತ್ಯಕ್ಷ ಸಾಕ್ಷಿ ಗೊತ್ತಾಯ್ತಾ, ನಾನೇ ಪ್ರತ್ಯಕ್ಷ ಸಾಕ್ಷಿ ಆ್ಯಕ್ಚುಲಿ. ಅಲ್ಲಿ ಪೊಲೀಸ್ ಅವರು ಅವ್ರ ಕಣ್ಣಲ್ಲೆಲ್ಲ ನೀರು, ಮಿಲ್ಟ್ರಿ ಅವರೆಲ್ಲ ಅವರೆಲ್ಲ ಕಣ್ಣಲ್ಲೆಲ್ಲ ನೀರು ಆ್ಯಕ್ಚುಲಿಗೆ ಹೇಗಿತ್ತು ಅಂತ. ಜೊತೆಗೆ ಎಷ್ಟು ಜನ ಗಮನಿಸಿರೋಲ್ಲ ಗೊತ್ತಿಲ್ಲ, 21ನೇ ತಾರೀಕು ಒಂದು 5-6 ಡಿಗ್ರಿ ಇತ್ತು ಅಯೋಧ್ಯದಲ್ಲಿ, 23 2 ಡಿಗ್ರಿ. ನಾನು ನಮ್ಮ ಋಷಿಕೇಶ್ ಅವರೆಲ್ಲ ಹೋಗಿದ್ದೀವಿ ಮೋದಿ ನಂತರ. ಮೊದಲೇ ಆರತಿಗೆ ನಾವೆಲ್ಲ ಹೋಗಿದ್ವಿ, ನಮಗೆ ಈ 1 ಗಂಟೆ 20 ನಿಮಿಷ ಆರತಿ ನೋಡಿದ್ವಿ ಬೆಳಗ್ಗೆ 6 ಗಂಟೆಯಲ್ಲಿ. 3 ಅಡಿ ಕೂಡ ಯಾರು ಕಾಣ್ತಾ ಇರಲಿಲ್ಲ, ಅಂಥ ಒಂದು ಮಂಜು ಹಿಮ ಇರಲಿ. 3 ಅಡಿಗೂ ಕಟ್ತಲ್ಲ, ಆ ಥರ 2 ಡಿಗ್ರಿ ಇತ್ತು ಆ್ಯಕ್ಚುಲಾಗಿ. ಅಲ್ಲಿ ಹೋಗ್ಬಿಟ್ಟು ಗೋಪಾಲ್ಜಿಯವರು ಬನ್ನಿ ಹೋಗೋಣ ಅಂತ ಹೇಳಿಬಿಟ್ಟಿದ್ರು. ಹೋಗಿ ನಾನು ದತ್ತ ಶಿವರಾಮ್ ಸರ್ ಎಲ್ಲ ಹೋಗಿದ್ವಿ ಆ್ಯಕ್ಚುಲಾಗಿ, ಶ್ರೀನಾಥ್ ಸರ್ ಎಲ್ಲ. ಅಲ್ಲಿ ಹೋಗ್ಬಿಟ್ಟು ಮೊದಲೇ ಆರತಿನ ನೋಡ್ಕೊಂಡು ಬಂದ್ವಿ 20-25 ನಿಮಿಷ ಇದೆ ಇದರಲ್ಲಿ ಅಂತ. ಆದರೆ 22ನೇ ತಾರೀಕು ಸರ್ ಪ್ಲೆಸೆಂಟ್ ವೆದರ್, 21 ಕೋಲ್ಡು, 23 ಭಾಳ ಕೋಲ್ಡ್ ಆ್ಯಕ್ಚುಲಿಗೆ, 22 ಮಾತ್ರ ಪ್ಲೆಸೆಂಟ್ ವೆದರ್ ಸರ್. ಇದು ಆಶ್ಚರ್ಯನೇ ಅಲ್ವೇ ಆ್ಯಕ್ಚುಲಿ ನನಗೆ. ಆ ಕೋಲ್ಡ್ ಎಷ್ಟು ಮಟ್ಟಿಗೆ ಅಂದರೆ, ಇಲ್ಲಿ ಮೀನು ಕಣ್ಣ ಅಂತ ಇರ್ತಿರಲ್ಲ ಕಾಫ್ ಮಸಲ್ಸು, ಇಲ್ಲೆಲ್ಲ ನನಗೆ ಪೂರ್ತಿ ರಕ್ತಗಳು ಬರ್ತಾಯಿತ್ತು. ಯಾಕಂದರೆ ನನಗೆ ನಮ್ಗೆ ಇಲ್ಲಿ ಸೌತ್ ಇಂಡಿಯಾದಲ್ಲಿ ಶಲ್ಯ ಅಂದ್ರೆ ಅಲ್ಲಿ ಇದೆಲ್ಲ ಹಾಕೊಂಡಿರ್ತಾರಲ್ಲ, ಶರ್ಟ್ಗಳು ಥರ್ಮಲ್ಸ್ ಎಲ್ಲ ಹಾಕೊಂಡು ಪಾಪ ಪಂಡಿತರು ಹಾಗೆ ಮಾಡಬೇಕು. ಯಾಕಂದ್ರೆ ಕೋಲ್ಡ್ಗೆ ನನಗೆ ಇಲ್ಲಿ ಸೌತ್ ಇಂಡಿಯಾದಲ್ಲಿ ಅಭ್ಯಾಸ ಇಲ್ವಲ್ಲ, ಸರಿ ನಾನು ಹಾಗೆ ಶಲ್ಯ ಉಟ್ಕೊಂಡೇ ಇದ್ದೆ. ಅಯ್ಯೋ ಇಲ್ಲಿ ಆಗಲಿ ಎಷ್ಟಾಗುತ್ತೋ ಅಷ್ಟು ಮಾಡೋಣ ಅಂತ ಹೇಳ್ಬಿಟ್ಟು ಹಂಗೆ ಮಾಡ್ತಾಯಿದ್ದೆ ಆ್ಯಕ್ಚುಲಿ. ನಾನು ಸಾಕ್ಸು ಹಾಕೋತಿದ್ದೆ ಸ್ಟಾರ್ಟಿಂಗಲ್ಲಿ, ಆಮೇಲೆ ಸಾಕ್ಸು ಹಾಕೋ ಪರಿಸ್ಥಿತಿ ಇತ್ತು, ಯಾಕಂದರೆ ಥಂಡಿ ಜಾಸ್ತಿ ಅಂತ. ನನಗೆ ಹೇಗೆ ಹೊಡೆದೋಗಿತ್ತು ಅಂದರೆ ಹಾಗೂ ಸಿಕ್ಕಾಪಟ್ಟೆ ರಕ್ತಗಳು ಬರ್ತಾಯಿತ್ತು ಆ ಥಂಡಿ ಆ್ಯಕ್ಚುಲಿಗಿರಲಿ, ಆ ರೀತಿ ಥಂಡಿ. ಆದರೆ 22 ಮಾತ್ರ ಇಟ್ ವಾಸ್ ಪ್ಲೆಸೆಂಟ್ ವೆದರ್ ಆ್ಯಕ್ಚುಲಿಗೆ ಅವತ್ತು. ಅದು ನಿಜವಾದ 23 ಅಥವಾ 21 ಆ ರೀತಿ ಇದ್ದಿದ್ರೆ ಥಂಡಿ, ಯಾರೋ ಅಲ್ಲಿ ಇಲ್ಲಿಂದ ಸೌತ್ ಇಂಡಿಯಾದಲ್ಲಿ ಈ ಕಡೆ ಬಂದಿದ್ರಲ್ಲ, ಬೇರೆ ಡಿಫ್ರೆಂಟ್ ಪಾರ್ಟ್ ಆಫ್ ದಿ ಕಂಟ್ರಿ ಆ್ಯಕ್ಚುಲಿ, ಎಲ್ಲರಿಗೂ ಕಷ್ಟ ಆಗೋಗಿರೋದು ಆ ಕೋಲ್ಡ್ ಎಲ್ಲ ಬೇರೆ ಮಾಡಬೇಕಾದ್ರೆ. ಆದರೆ ಅವತ್ತು ಮಾತ್ರ ನಿಜವಾಗ್ಲೂ ಹೇಳ್ತೀನಿ, ಅದೆಲ್ಲ ನಂಬ್ತೀವೋ ಬಿಡ್ತೀವೋ ಅದೆಲ್ಲ ಮಿರಾಕಲ್ಸ್, ಭಗವಂತನ ಯಾರಿಗೂ ತೊಂದರೆ ಆಗ್ಬೋದು ಅಂತಲೇ ಅದು ಆ ಅನುಗ್ರಹದಿಂದಲೇ ಆಗ್ತಾ ಇರೋದು, ಆ ಮುಹೂರ್ತ ಬಲ ಖಂಡಿತ ಅದು ಹಾಗಾಗಿ ನಿಜವಾಗ್ಲೂ ಆಗಿರೋದು ಅಂತ ಅನಿಸುತ್ತೆ ಸರ್. ಅದು ಇನ್ನೊಂದೇನು ಅಂತ ಹೇಳಿದ್ರೆ, ಇನ್ನೊಂದು ಅದು ಒಂದು ನನ್ನ ಜೀವನದಲ್ಲಿ ಒಂದು ಇಂಪಾರ್ಟೆಂಟ್ ಘಟನೆ ಅಂತಲೇ ನಾನು ಹೇಳ್ತೇನೆ. ನಾನು ಮಾನಸ ಭವನ ಅಂತ ಅಲ್ಲಿ ಇದ್ದಿದ್ದು ಆ್ಯಕ್ಚುಲಾಗಿ ಇರಲಿ, ಅಲ್ಲಿ ನಿಂತ ಹಾಗೆ ಅನುಷ್ಠಾನಕ್ಕೆ ಸರಿಗೆ ಹೋಗ್ಬಿಟ್ಟು ಬರ್ತಾಯಿದ್ದೆ ಅಂತ ಹೇಳಿದಲ್ಲ, ಅನುಷ್ಠಾನ ಎಲ್ಲ ಮಾಡಿಕೊಂಡು ಅಂತ. ಒಮ್ಮೆ ಅಲ್ಲಿ ಅನುಷ್ಠಾನ ಮಾಡ್ಕೊಂಡು ಬಂದೆ ಆ್ಯಕ್ಚುಲಾಗಿ. ತಮಿಳ್ನಾಡಿಂದ ಕೆಲವರು ಶ್ರೀ ವೈಷ್ಣವ ವೈದಿಕ ಬ್ರಾಹ್ಮಣರೆಲ್ಲ ಬಂದಿದ್ದರು, ಆ ಮಾನಸ ಭವನದಲ್ಲಿ ಇಳ್ಕೊಂಡಿದ್ರು ಆ್ಯಕ್ಚುಲಾಗಿ. ತಕ್ಷಣ ಅವ್ರಿಗೆ ನಾನು ನಮಸ್ಕಾರ ಮಾಡಿದೆ. ನಮಸ್ಕಾರ ಮಾಡಿದ ತಕ್ಷಣ ಅವ್ರು ಇದ್ಕೊಂಡು ಎಲ್ಲಿಂದ ನೀವು ಅಂತ ಕೇಳಿದ್ರು ಆ್ಯಕ್ಚುಲಾಗಿ. ನಾನು ಬೆಂಗಳೂರವನು ಅಂತ ಹೇಳಿದೆ. ಅವರು ಸಂತೋಷ ಆಯಿತು, ಚೆನ್ನೈಯವರು ಆ್ಯಕ್ಚುಲಾಗಿ. ಬೆಂಗಳೂರವರಾ ಅಂತ ಹೇಳಿಬಿಟ್ಟು ಸಡನ್ನಾಗಿ ಏನು ಗೊತ್ತಿರ್ತಿದ್ರೆ ಆ ಥರ ರಾಮ ಮಂದಿರದಲ್ಲಿ ಕೆಲಸ ಮಾಡ್ತಾಯಿನಿ ಅಂತ ತಂದೆ ಆ್ಯಕ್ಚುಲಾಗಿ. ಅವರು ಸಂತೋಷಪಟ್ಟು ತಕ್ಷಣ ಇಮ್ಮಿಟಾಗಿ ಅವ್ರಿಗೆ ಏನಾಯಿತು ಗೊತ್ತಿಲ್ಲ, 1 ನಿಮಿಷ ಇದು ಮಾಡಿಬಿಟ್ಟು ನಾನು ನಿಮಗೆ ಏನೋ ಒಂದು ಉಪದೇಶ ಮಾಡಬೇಕು ಅಂತ ಹೇಳ್ತೀನಿ ಅಂತ ಹೇಳಿಬಿಟ್ಟು ಅವರೇ ಬೀಜಾಕ್ಷರ ಮಂತ್ರನ ಅಲ್ಲೇ ಉಪದೇಶ ಮಾಡೋರು ಆ್ಯಕ್ಚುಲಾಗಿ ಇರಲಿ ಅಂತ. ಇದು ಒಂದು ನನ್ನ ಒಂದು ಬಹಳ ಒಂದು ಹೇಳಲ್ಲ, ಯಾರು ಪರಿಚಯ ಇರಲಿಲ್ಲ ಏನಿಲ್ಲ, ಬಹಳ ಒಂದು ಬಂದಿರೋರು ಸಾಧಕರು ಅವ್ರು ಇದ್ಕೊಂಡು ಹೌದು, ಅವ್ರು ಇದ್ಕೊಂಡು ಇಲ್ಲ ನಾನು ನಿಮಗೆ ರಾಮ ಬೀಜಾಕ್ಷರ ಮಂತ್ರ ಉಪದೇಶ ಮಾಡಬೇಕು ಅಂತ ನಂಗೆ ಮನಸ್ಸಿಗೆ ಇದಾಗ್ತಾ ಇದೆ, ಪ್ರೇರಣೆ ಆಗ್ತಾ ಇದೆ ಅಂತಂದರು. ಇಮ್ಮಿಟಾಗಿ ಅಲ್ಲೇ ಕೊಟ್ಬಿಟ್ರು ಆ್ಯಕ್ಚುಲಾಗಿ. ಅದನ್ನು ಈಗ ಅನುಷ್ಠಾನ ಅದು ಮಾಡ್ತಾಯಿದ್ದೀನಿ ಆ್ಯಕ್ಚುಲಾಗಿ. ಅದು ಒಂದು ಬಹಳ ವಿಶೇಷವಾದ ವಿಷಯ ನನಗೆ. ಯಾಕಂದರೆ ರಾಮ ಅಯೋಧ್ಯದಲ್ಲಿ ಅಂತ ಇದ್ರಲ್ಲ ಸರಿಯಲ್ಲಿ ಇಲ್ಲಿ ಮುಗಿಸ್ಕೊಂಡು ಬಂದು ಆಗ್ತಾನೆ ಇದು ಮಾಡಿತ್ತು, ಅವ್ರ ಕಡೆಯಿಂದ ಅದು ಬಂದು ಅದು ಒಂದು ಪಾಲಿನ ಒಂದು ಅಮೃತಗಳಿಗೆ ಅಂತ ಅನ್ಕೊತೀನಿ ಆ್ಯಕ್ಚುಲಾಗಿ. ಬೀಜಾಕ್ಷರ ಮಂತ್ರ ಉಪದೇಶ ಸಿಕ್ಕಿದ್ದವರಲ್ಲಿ ಅಂತ.
ವೀಕ್ಷಕರೇ, ಇಂಥ ಮಹಾನ್ ಭಕ್ತರು, ರಾಮನ ಭಕ್ತರು ನಮ್ಮ ಚಾನಲ್ಗೆ ಬಂದು ಇಂಥ ಹಿತ ಮಾತುಗಳನ್ನು ಹೇಳಿದ್ದಾರೆ. ಅವರ ಅನುಭವಗಳನ್ನು ನಮ್ಮ ಜೊತೆ ಶೇರ್ ಮಾಡಿಕೊಂಡಿದ್ದಾರೆ. ಇದನ್ನು ಕೇಳಿದ ನಮಗೆ ಪುಣ್ಯವಂತರು, ಧನ್ಯವಂತರು ಅಂತ ನಾವು ಭಾವಿಸ್ತೀವಿ. ಇದನ್ನು ನೋಡ್ತಾ ಇರುವಂತಹ ವೀಕ್ಷಕರು ನೀವೇ ಧನ್ಯವಂತರು, ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ. ಇವರು ಹೇಳಿದ್ದು ಅಲ್ಲೇ ಇದ್ದು ಅಲ್ಲಿ ಕೆಲಸ ಮಾಡಿ ಕಾರ್ಯನಿರ್ವಹಿಸಿ ಆ ಅನುಭವಗಳನ್ನು ನೀವೆಲ್ಲರೂ ಕೇಳಲೇಬೇಕಾದಂಥ ಅನುಭವಗಳು. ಈ ವಿಡಿಯೋವನ್ನು ಸಾಕಷ್ಟು ಜನಕ್ಕೆ ಶೇರ್ ಮಾಡಿ. ಇಷ್ಟನ್ನು ಹೇಳ್ತಾ ಈ ವಿಡಿಯೋವನ್ನು ನಾವು ಇಲ್ಲಿ ಮುಗಿಸ್ತಾ ಇದ್ದೀವಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ. ತುಂಬ ಧನ್ಯವಾದಗಳು ಸರ್. ಧನ್ಯವಾದಗಳು. ಪಾಪ ನೀವು ಹೇಳಲ್ಲ, ನಿಮ್ಮ ಚಾನಲ್ ಮೂಲಕ ಈ ವಿಷಯಗಳನ್ನೆಲ್ಲ ಇದು ಮಾಡ್ತಾಯಿರ. ಆ್ಯಕ್ಚುಲಿ ನಾನು ಪಾಪ ವಿಶ್ವೇಶ್ವರ ಅವ್ರಿಗೂ, ಮೇಡಮ್ ಜಿ ಅವ್ರಿಗೂ ಹೇಳಲ್ಲ, ಎಲ್ಲರಿಗೂ ನನ್ನ ಕಡೆಯಿಂದನೂ ಹೇಳಲ್ಲ ದೊಡ್ಡ ದೊಡ್ಡ ನಮಸ್ಕಾರಗಳು. ಆ್ಯಕ್ಚುಲಿಗೆ ಹೇಳಲ್ಲ, ಏನೋ ಒಂದು ನಿಜವೂ ಹೇಳ್ತೀನಿ, ಪ್ರಚಾರದ್ದೇನು ಒಂದು ಎಲ್ಲಷ್ಟು ಅದು ಅದ್ರ ಬಗ್ಗೆ ಇದಿಲ್ಲ. ಆ್ಯಕ್ಚುಲಿ ಎಲ್ಲೋ ಒಂದು ಇತಿಹಾಸ ಇದ್ದಿದ್ದಿಲ್ಲ, ಈ ಥರ ಆಗ್ತಾ ಇದೆಯಲ್ಲ ನಮ್ಮ ಕರ್ನಾಟಕದಿಂದ, ಇಷ್ಟೊಂದೆಲ್ಲ ನಡೆದಿದ್ದೆಲ್ಲ ನಮ್ಮ ಫ್ಯಾಮಿಲಿಯಿಂದ ಇಷ್ಟೊಂದು ಒಂದಷ್ಟು ಮಟ್ಟಿಗೆ ಇದಾಗ್ತಿದ್ದೆಲ್ಲ ಸೇವೆ ಅಂತ ಎಲ್ಲ ಒಂದು ಕಡೆ ಅದು ಇರುತ್ತೆ. ಅದ್ರ ಜೊತೆಗೆ ಇದೊಂದು ಎಲ್ಲರಿಗೂ ಒಂದು ಇನ್ಸ್ಪಿರೇಷನ್ ಆಗಲಿ, ಎಲ್ಲರಿಗೂ ಲೈಫಲ್ಲಿ ಸ್ಪಿರಿಚುವಲ್ ಜರ್ನಿ ಆಗಲಿ, ಭಗವಂತ ಹೇಗೆ ಕೊಡ್ತಾನೋ, ಹೇಗೆ ಅವಕಾಶ ಕೊಡ್ತಾನೋ, ಹೇಗಿದು ಮಾಡ್ತಾನೋ, ಎಲ್ಲರೂ ಹಾಗೆ ಒಂದು ಸ್ವಲ್ಪ ಸದುಪಯೋಗ ಪಡಿಸ್ಕೊಳ್ಳಿ. ಎಲ್ಲರಿಗೂ ಶ್ರೀರಾಮನ ಅನುಗ್ರಹ ಸಿಗಲಿ, ಗೊತ್ತಾಯ್ತಾ. ಈ ಹೇಳಲ್ಲ ಆಗಲಿ ಅಂತ ಹೇಳಿಬಿಟ್ಟು ಎಲ್ಲರಿಗೂ ಸುಖವಾಗಿರಲಿ. ಸರ್ವೇ ಜನ ಸುಖಿನೋ ಭವಂತು, ಮಂಗಳಾನಿ ಭವಂತು. ಥ್ಯಾಂಕ್ ಯು ಸರ್. ಧನ್ಯವಾದಗಳು. ಧನ್ಯವಾದಗಳು. ಮಂಗಳಂ ಕೋಸಲೇಂದ್ರಾಯ ಮಹನೀಯ ಗುಣಾತ್ಮನೇ ಮಂಗಳಂ ಕೋಸಲೇಂದ್ರಾಯ ಮಹನೀಯ ಗುಣಾತ್ಮನೇ ಚಕ್ರವರ್ತಿ ತನೂಜಾಯ ಸಾರ್ವಭೌಮಾಯ ಮಂಗಳಂ ಚಕ್ರವರ್ತಿ ತನೂಜಾಯ ಸಾರ್ವಭೌಮಾಯ ಮಂಗಳಂ ಮಂಗಳಂ